120 ದಿನಗಳ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನಲ್ಲಿ ಇವತ್ತು 118ನೇ ದಿನ ಏಕಾದಶಿ. ಇವತ್ತು ನಾನು ಉಪವಾಸ ಶುರು ಮಾಡಿದಾಗ ಏಕಾದಶಿ ಸಂಕಷ್ಟಿ ಉಪವಾಸ ಆಗಲಿ ಯಾವುದೂ ನನ್ನ ಮೈಂಡಲ್ಲಿರಲಿಲ್ಲ. ರ್ಯಾಂಡಮ್ ಆಗಿ ವಾರದಲ್ಲಿ ಒಂದು ದಿವಸ ಅಂತ ಶುರು ಮಾಡಿದ್ದು. ಈಗ ನನ್ನ ಪ್ರಯತ್ನದ ಜೊತೆಗೆ ದೇವರ ಅನುಗ್ರಹವೂ ಇರಲಿ ಅಂತ ಏಕಾದಶಿ ಮಾಡ್ತಿದ್ದೀನಿ. ಇದು ನನ್ನ ಜೀವನದಲ್ಲಿ ನಾನು ಮಾಡ್ತಾ ಇರೋ ಮೊದಲನೇ ಏಕಾದಶಿ. ಇನ್ಮೇಲಿಂದ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆನೇ ಮನೆ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಮಡಿಯಿಟ್ಟು ದೇವರ ಪೂಜೆಗೆಲ್ಲ ಅಣಿ ಮಾಡಿದ್ದಾಯಿತು. ಇವತ್ತು ಷಟ್ ತಿಲಾ ಏಕಾದಶಿ. ಷಟ್ ಅಂದರೆ 6, ತಿಲಾ ಅಂದರೆ ಎಳ್ಳು. ಇವತ್ತಿನ ದಿನ ಎಳ್ಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಇದ್ದು 6 ವಿಧದಲ್ಲಿ ಎಳ್ಳನ್ನು ಬಳಸೋದ್ರ ಬಗ್ಗೆ ಮಾಹಿತಿ ಇದೆ. ದಾನ, ಹವನ, ಸ್ನಾನ, ಸೇವನೆ, ತರ್ಪಣ ಹೀಗೆ ವಿವಿಧ ರೀತಿಯಲ್ಲಿ ಎಳ್ಳನ್ನು ಬಳಸಿ ಈ ಏಕಾದಶಿಯ ಪ್ರಯೋಜನವನ್ನು ಪಡ್ಕೋಬಹುದು. ನಮ್ಮನೇಲಿ ಮೊದಲು ಸ್ನಾನಕ್ಕೆ ಬಿಸಿ ನೀರಿಗೆ ಎಳ್ಳನ್ನು ಹಾಕಿ ಆ ನೀರಿಂದ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಎಳ್ಳನ್ನು ಇಟ್ಟು ಪೂಜೆ ಮಾಡ್ತೀವಿ. ಆ ಎಳ್ಳನ್ನು ಸಂಜೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ದಾನದ ರೂಪದಲ್ಲಿ ಕೊಡ್ಬೋದು. ಜೊತೆಗೆ ಒಂದು ಕೆಂಪು ಬಟ್ಟೆಯಲ್ಲಿ ಎಳ್ಳನ್ನು ಕಟ್ಟಿಟ್ಟು ಪೂಜೆ ಎಲ್ಲ ಆದ ನಂತರ ಮನೆಗೆ ಇಳಿ ತೆಗೆದು ಆ ಕಟ್ಟಿರೋ ಎಳ್ಳನ್ನು, ಕೆಂಪು ಬಟ್ಟೆಯಲ್ಲಿ ಕಟ್ಟಿರೋ ಎಳ್ಳನ್ನು ತೊಗೊಂಡೋಗಿ ಯಾವುದಾದ್ರೂ ಮರದ ಕೆಳಗಿಡ್ತೀವಿ. ಹೀಗೆ ನಮ್ಮ ಮನೆಯಲ್ಲಿ ಇವತ್ತು ಏಕಾದಶಿ ನಡೀತು.